ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಮಧ್ವಾಚಾರ್ಯರ ವಾಣಿ ಎಂಬುವ ಜ್ಞಾನವಾಹಿನಿಯಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೃಷ್ಣಾವತಾರ ಆಗುವಂತಹ ಸಂದರ್ಭ, ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಕೃಷ್ಣನ ಅವತಾರದ ಹಿನ್ನೆಲೆಯನ್ನು ಚಿಂತಿಸೋಣ. ಕೃಷ್ಣ ಯಾಕೆ ಭೂಮಿಯಲ್ಲಿ ಅವತಾರ ಮಾಡಿದ, ಹಾಗೂ ನಾವು ಉಳಿದ ಎಲ್ಲ ಆಚರಣೆಗಳಿಗಿಂತ ಕೃಷ್ಣಾವತಾರವನ್ನು ಬಹಳ ವೈಭವದಿಂದ ಆಚರಿಸ್ತೇವೆ. ಅದಕ್ಕೇನು ಕಾರಣ? ಕೃಷ್ಣಾವತಾರದ ವೈಶಿಷ್ಟ್ಯ ಏನು? ಈ ಅಂಶಗಳನ್ನು ನಾವು ಈಗ ಚಿಂತಿಸೋಣ. ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಲಿಕ್ಕೆ ಕಾರಣ ಏನು? ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೇ ಅಂತ ಹೇಳಿ ನಾವು ಕೃಷ್ಣಾರ್ಘ್ಯವನ್ನು ನೀಡ್ತೇವೆ. ಕೃಷ್ಣ ಅವತಾರ ಮಾಡಿದ್ದೇ ಕಂಸನ ಸಂಹಾರಕ್ಕಾಗಿ. ಜಾತಃ ಕಂಸವಧಾರ್ಥಾಯ. ಕಂಸ ಒಬ್ಬ ದುಷ್ಟ, ಅವನ ಸಂಹಾರಕ್ಕೋಸ್ಕರ ಅಂತಲ್ಲ. ಕಂಸನಂತಹ ಅನೇಕ ದುಷ್ಟರಿದ್ದಾರೆ. ಜರಾಸಂಧ ಇದ್ದ, ನರಕಾಸುರ ಇದ್ದ. ಇವರೆಲ್ಲ ಬಹಳ ಪ್ರಬಲರಾಗಿರುವಂತಹ ಆಗಿನ ಕಾಲದ ಭೂಮಿಯ ಕಂಟಕಪ್ರಾಯರಾಗಿರುವಂತಹ ದುಷ್ಟರು. ಅದರಲ್ಲಿ ಈ 3 ಜನ ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತಾರೆ: ಕಂಸ, ಜರಾಸಂಧ ಮತ್ತು ನರಕಾಸುರ ಅಂತ. ಕಂಸ ಅವನು ಶಿಶುಹಂತಕ. ಎಲ್ಲ ಮಕ್ಕಳನ್ನು ಕೊಲ್ಲಿ ಅಂತ ಆದೇಶವನ್ನು ಮಾಡಿದಂತಹ ಮಹಾ ಮಾರಿಯಾಗಿರುವಂತಹ ವ್ಯಕ್ತಿ ಕಂಸ. ಇನ್ನೊಬ್ಬವ ಜರಾಸಂಧ. ಅವನು ರಾಜರನ್ನೆಲ್ಲರನ್ನೂ ಕೂಡ ಬಂಧನದಲ್ಲಿಟ್ಟಿದ್ದಾನೆ. 22,000 ರಾಜಕುಮಾರರನ್ನು ಬಂಧನದಲ್ಲಿಟ್ಟಿದ್ದ. ಅವರನ್ನು ನರಮೇಧ, ಮಾನವ ಬಲಿಯನ್ನು ನೀಡಿ ರುದ್ರದೇವರನ್ನ ಕುರಿತಾಗಿ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದಂತಹ ಮಹಾದುಷ್ಟ ಜರಾಸಂಧ. ಅವನು ಅಷ್ಟು ಜನ ರಾಜರನ್ನು ಕೊಂದು ತಾನೇ ಚಕ್ರವರ್ತಿಯಾಗಬೇಕು ಅನ್ನುವ ಭಾವನೆಯಿಂದ ಮೆರಿತಾ ಇದ್ದ. ಹೀಗಾಗಿ ಎಲ್ಲ ರಾಜರನ್ನು ಬಂಧನದಲ್ಲಿಟ್ಟಿದ್ದ. ಇನ್ನೊಬ್ಬವ ನರಕಾಸುರ. ಅವನು ರಾಜಕುಮಾರಿಯರನ್ನು ಬಂಧನದಲ್ಲಿಟ್ಟಿದ್ದ. ಎಷ್ಟು ಜನ? 16,100 ಜನ ರಾಜಕುಮಾರಿಯರು. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆದಿರುವ ಯುವತಿಯರನ್ನು ತಂದು ಬಂಧನದಲ್ಲಿಟ್ಟಿದ್ದ. ನೋಡಿ, ನರಕಾಸುರ ಮಾಡಿದಂತಹ ಕೆಲಸ ರಾಜಕುಮಾರಿಯರನ್ನು ಸೆರೆಮನೆಯಲ್ಲಿಡೋದು. ಜರಾಸಂಧ ಮಾಡಿದಂತಹ ಕೆಲಸ ರಾಜಕುಮಾರರನ್ನು ಸೆರೆಮನೆಯಲ್ಲಿಡೋದು. ಅದರಿಂದ ಈ ಕ್ಷಾತ್ರ ವಂಶವೇ ಅಳಿದು ಹೋಗ್ತದೆ. ನಂತರದಲ್ಲಿ ಎಲ್ಲ ಕಡೆಯಲ್ಲೂ ತಮ್ಮದೇ ಸಾಮ್ರಾಜ್ಯ. ಈ ಕ್ಷಾತ್ರ ವಂಶವನ್ನು ಅಳಿಸುವಂತಹ ಕುಕೃತ್ಯವನ್ನು, ಹುಟ್ಟಿದಂತಹ ಶಿಶುಗಳನ್ನು ಕೊಲ್ಲುವಂತಹ ಕೆಲಸವನ್ನು ಕಂಸ ಮಾಡ್ತಾ ಇದ್ದ. ಹೀಗೆ 3 ಸೇರಿ ಇಡೀ ಲೋಕಕ್ಕೆ ಕಂಟಕರಾಗಿದ್ದರು. ಇಂತಹ ಅನೇಕರು ಇದ್ದಾರೆ. ಇವರು ಪ್ರಧಾನ. ಇವರಿಗೆ ಪೋಷಕರಾಗಿ ಇದ್ದಂಥವರು ಅನೇಕರು. ಆ ಕಡೆಯಿಂದ ಧೃತರಾಷ್ಟ್ರನಲ್ಲಿ ಹುಟ್ಟಿದಂಥವನು ದುರ್ಯೋಧನ. ಅವನು ನೋಡೋದಕ್ಕೆ ಸಜ್ಜನನಂತೆ ಕಾಣಿಸ್ತಾನೆ. ಅವನು ಮಾಡಿದಂತಹ ಇಂತಹ ಕುಕೃತ್ಯ ಕಾಣಿಸೋದಿಲ್ಲ. ಆದರೆ ಒಳಗಡೆ ತುಂಬಿರೋದೆಲ್ಲ ವಿಷವೇ. ಮೇಲೆ ನೋಡೋದಕ್ಕೆ ಮಾತ್ರ ಹಾಲಿನ ಪಾತ್ರೆ. ಹಾಗೆ ಕುರುವಂಶದಲ್ಲಿ ಬಂದು ರಾಜಕುಮಾರರಲ್ಲಿ ಬೆಳೆದು ಅವನು ದುಷ್ಟನಾಗಿ ಇವರೆಲ್ಲರನ್ನೂ ಕೂಡ ಒಂದು ಕಡೆಯಿಂದ ಅವರಿಗೆ ಪೋಷಣೆಯನ್ನು ಅಂತರಂಗದಿಂದ ನೀಡ್ತಾ ಇದ್ದ. ಹಾಗೆ ಅವನ ತಂತ್ರಗಳೆಲ್ಲವೂ ಕೂಡ ಕಣಿಕ ನೀತಿ. ಕಣಿಕ ಅಂತ ಅತ್ಯಂತ ಕಲಿಂಗ ದೇಶದ ಒಬ್ಬ ಕುಹಕಿಯಾದಂತಹ ಅವನು ವಿದ್ಯಾವಂತ ವಿಶಾರದ. ಅಂತಹ
ಕಲಿಂಗ ದೇಶದ ಕಣಿಕನಿಂದ ಕುತಂತ್ರವನ್ನು ಕಲಿತು ಇನ್ನಷ್ಟು ಮೊದಲೇ ದುಷ್ಟ, ಅದರ ಜೊತೆಯಲ್ಲಿ ಸೋದರ ಮಾವನಾಗಿ ಶಕುನಿ, ಅದರ ಜೊತೆಯಲ್ಲಿ ಕಲಿಂಗ ದೇಶದ ಕಣಿಕನ ನೀತಿ, ಇದೆಲ್ಲವೂ ಕೂಡ ಸೇರಿದೆ. ಒಂದು ಸುಭಾಷಿತ ನೆನಪು ಬರುತ್ತದೆ. ಕಪಿರಪಿಚ ಕಾಪಿಶಾಯನ ಮದಮತ್ತಃ ವೃಶ್ಚಿಕೇನ ಸಂದಷ್ಟಃ ಅಪಿಚ ಪಿಶಾಚಗ್ರಸ್ತಃ ಕಿಂಬ್ರೂಮೋ ವೈಕೃತಂ ತಸ್ಯ ಅಂತ. ಮೊದಲೇ ಕೋತಿ, ಅದರ ಜೊತೆಯಲ್ಲಿ ಅದಕ್ಕೆ ಸ್ವಲ್ಪ ಹೆಂಡ ಸಿಕ್ಕಿಬಿಟ್ಟಿದೆ, ಹೆಂಡ ಕುಡಿದು ಬಿಟ್ಟಿದೆ. ಅದು ಏನು ಅಂತ ಗೊತ್ತಿಲ್ಲದೆ ಕುಡಿದು ಬಿಟ್ಟಿದೆ. ಮೊದಲೇ ಕೋತಿ ಹೆಂಡ ಕುಡಿದಿದೆ, ವಿಪರೀತವಾಗಿ ಆಡ್ತಾ ಇದೆ. ಅದರ ಜೊತೆಯಲ್ಲಿ ಒಂದು ಚೇಳು ಕಚ್ಚಿದೆ, ಸಾಲ್ದು ಅಂತ ಒಂದು ಪಿಶಾಚವು ಕೂಡ ಹೊಕ್ಕಿದೆ. ಆವಾಗ ಅದರ ಆರ್ಭಟ ಹೇಗಿರುತ್ತದೆ? ಹಾಗೆ ದುರ್ಯೋಧನ ಮೊದಲೇ ಕಲಿ, ಅದರ ಜೊತೆಯಲ್ಲಿ ಸೋದರ ಮಾವನಾಗಿ ಶಕುನಿಯ ತಂತ್ರ, ಜೊತೆಗೆ ಕಲಿಂಗ ದೇಶದ ಆ ಕಣಿಕನ ಉಪದೇಶ, ಇದೆಲ್ಲವೂ ಕೂಡ ಸೇರಿಕೊಂಡು ಇವನು ಮಾತು ಕೇಳುವಂತಹ ದುಶ್ಯಾಸನಾದಿ ಅಯೋಗ್ಯ ತಮ್ಮಂದಿರು. ಇದರಿಂದ ದುರ್ಯೋಧನ ಅವನು ಲೋಕಕಂಟಕನಾಗಿ ಗೊತ್ತಿಲ್ಲದಂತೆ ಒಳೊಳಗೆ ಎಲ್ಲರನ್ನೂ ಕೂಡ ಹಾಳು ಮಾಡ್ತಾ ನಿಂತವನು ದುರ್ಯೋಧನ. ಹೀಗೆ ಭೂಮಿಗೆ ಭಾರರಾಗಿ ಅನೇಕರು ಬೆಳೆದು ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೇವರ ಅವತಾರವೇ ಆಗಬೇಕು. ಧರ್ಮ ಸಂಸ್ಥಾಪನಾಯ, ಧರ್ಮದ ಸ್ಥಾಪನೆ ಆಗಬೇಕು, ಅಯೋಗ್ಯರನ್ನು ಸೆದೆಬಡಿಬೇಕು ಅಂತಂದರೆ ಅದಕ್ಕೆ ಸಾಮಾನ್ಯರಿಂದ ಸಾಧ್ಯ ಆಗೋದಿಲ್ಲ ಅಂತ ದೇವರೇ ಭೂಮಿಗೆ ಇಳಿದು ಬರ್ತಾ ಇದ್ದಾನೆ. ದೇವರೇ ಭೂಮಿಗೆ ಇಳಿದು ಬಂದು ಅದರಲ್ಲಿ ಸಜ್ಜನರು ಅನೇಕರಿದ್ದಾರೆ. ಪಾಂಡವರಂತಹ ಸಜ್ಜನರು, ಅವರಿಗೆ ವಿಷಪ್ರಾಶನ ಆಗ್ತದೆ, ಅರಗಿನ ಮನೆಯಲ್ಲಿ ಸುಡೋದಕ್ಕೆ ಪ್ರಯತ್ನ ನಡೀತದೆ, ವಿಷಭರಿತವಾಗಿರುವ ಹಾವುಗಳನ್ನು ಮೈ ಮೇಲೆ ಬಿಡೋದಿದೆ. ಇಂತಹ ಅನೇಕ ಕುಕೃತ್ಯವನ್ನು ಮಾಡಿ ಇವರನ್ನು ಕೊಲ್ಲಬೇಕು, ಇವರನ್ನು ಸ್ಥಾನಭ್ರಷ್ಟರನ್ನಾಗಿ ಮಾಡಿ ಊರಿನಿಂದ ಹೊರಹಾಕಿ ಕಾಡಿಗೆ ಅಟ್ಟಿ ಅವರನ್ನು ಯಾರಿಗೂ ಗೊತ್ತಾಗದಂತೆ ಇರುವಂತಹ ಸ್ಥಿತಿಗೆ ತಂದಿದ್ದಾರೆ ಈ ದುರ್ಯೋಧನಾದಿಗಳು. ಇಂತಹ ಸನ್ನಿವೇಶದಲ್ಲಿ ಇಂತಹ ಸಜ್ಜನರ ಸಜ್ಜನಿಕೆ ಉಳಿಯಬೇಕು ಅಂತಾದರೆ ಅದಕ್ಕೆ ದೇವರ ಅವತಾರ ಆಗಬೇಕು. ಕೃಷ್ಣನೇ ಗೀತೆಯಲ್ಲಿ ಹೇಳುವಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗೆಲ್ಲ ಧರ್ಮದ ಗ್ಲಾನಿ ಆಗ್ತದೆ, ಧರ್ಮ ನಶಿಸಿ ಹೋಗ್ತದೆ, ಅಧರ್ಮ ತಾಂಡವ ಆಡುತ್ತದೆ, ಆವಾಗ ಅಧರ್ಮವನ್ನು ದಮನ ಮಾಡೋದಕ್ಕೆ, ಧರ್ಮವನ್ನು ಮತ್ತೆ ಎತ್ತಿ ಹಿಡಿಯೋದಕ್ಕೆ ನಾನು ನನ್ನ ಅವತಾರವನ್ನು ತಾಳ್ತೇನೆ, ನಾನೇ ಭೂಮಿಗೆ ಇಳಿದು ಬರ್ತೇನೆ ಅಂತ ಕೃಷ್ಣನೇ ಗೀತೆಯಲ್ಲಿ ಅರ್ಜುನನನ್ನು ಕುರಿತು ಹೇಳಿದಂತಹ ಮಾತು. ಆ ರೀತಿಯಲ್ಲಿ ಭೂಮಿಗೆ ಇಳಿದು ಬರ್ತಾನೆ ಶ್ರೀಕೃಷ್ಣ. ಎಲ್ಲೆಲ್ಲ ಅಧರ್ಮ ತಾಂಡವವನ್ನು ಆಡ್ತಾ ಇದೆ, ದುಷ್ಟರು ಹಾರಾಡ್ತಾ ಇದ್ದಾರೆ, ಅವರನ್ನೆಲ್ಲ ನಿಗ್ರಹ ಮಾಡಿದ್ದಾನೆ. ಆ ದುಷ್ಟರ ಹಾವಳಿಯಿಂದ ಸಜ್ಜನರೂ ಕೂಡ ದುಷ್ಟರ ಜೊತೆ ಸೇರುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಅಂತಹ ಸಂದರ್ಭದಲ್ಲಿ ಸಜ್ಜನರಿಗೆ ಪ್ರತ್ಯೇಕವಾದ ಅಸ್ತಿತ್ವವನ್ನು ತಂದುಕೊಟ್ಟು ದುಷ್ಟರನ್ನು ದಮನ ಮಾಡಿದಂತಹ ಅದ್ಭುತವಾದಂತಹ ಅವತಾರ ಕೃಷ್ಣಾವತಾರ. ಈ ಕೃಷ್ಣಾವತಾರವನ್ನು ನಾವು ವೈಭವದಿಂದ ಆಚರಿಸ್ತೇವೆ ಯಾಕೆ ಅಂತ, ಇದು ಬಹಳ ಮುಖ್ಯವಾಗಿ ನಾವು ಚಿಂತನೆ ಮಾಡಬೇಕಾದಂತಹ ವಿಷಯ. ಕೃಷ್ಣಾವತಾರವನ್ನು, ದಶಾವತಾರಗಳಿವೆ, ಮತ್ಸ್ಯಾವತಾರವನ್ನು ವೈಭವದಿಂದ ಆಚರಿಸೋದಿಲ್ಲ, ಕೂರ್ಮಾವತಾರವನ್ನು ಆಚರಿಸೋದಿಲ್ಲ, ರಾಮಾವತಾರವನ್ನು ಅಷ್ಟು ವೈಭವದಿಂದ, ರಾಮಾವತಾರವನ್ನು ಆಚರಿಸಿದರೂ ಕೂಡ ಕೃಷ್ಣಾವತಾರದಷ್ಟು ವೈಭವದಿಂದ ಆಚರಿಸೋದಿಲ್ಲ. ಇಡೀ ದೇಶದಲ್ಲಿ ವಿದೇಶಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ಕೃಷ್ಣಾವತಾರವನ್ನು ಬಹಳ ವೈಭವದಿಂದ ಆಚರಿಸ್ತೇವೆ. ಯಾಕೆ ಅಂತಂದರೆ ನಮಗೆ ಪ್ರಧಾನವಾಗಿ ಕಂಡುಬರುವಂತಹ ಎರಡು ಅವತಾರಗಳು ರಾಮಾವತಾರ ಮತ್ತು ಕೃಷ್ಣಾವತಾರ. ಮಾನವ ಆಕೃತಿಯಿಂದ ಬಂದಂತಹ ಅವತಾರಗಳು ಕೆಲವು, ಮಾನವ ಆಕೃತಿ ಅಲ್ಲದೇನೆ ಬೇರೆ ರೂಪದಿಂದ ಬಂದಿರುವಂತಹದ್ದು ಅವತಾರ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಈ ಅವತಾರಗಳು. ಮಾನವ ಆಕೃತಿಯನ್ನು ಸ್ವೀಕರಿಸಿ ಪರಮಾತ್ಮ ಅವತರಿಸಿದ್ದು ರಾಮನಾಗಿ ಮತ್ತು ಕೃಷ್ಣನಾಗಿ. ಹಾಗೆ ವಾಮನ, ಪರಶುರಾಮ, ಬುದ್ಧ, ಕಲ್ಕಿ, ಹೀಗೆ ಇಂತಹ ಅವತಾರಗಳಿವೆ. ಆದರೆ ಆ ಎಲ್ಲ ಅವತಾರಗಳಿಗಿಂತ ಕೃಷ್ಣಾವತಾರದಲ್ಲಿ ಇರುವ ವೈಶಿಷ್ಟ್ಯ ಏನು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಕೃಷ್ಣಾವತಾರ ನಮಗೆ ಬಹಳ ಹತ್ತಿರವಾದ ಅವತಾರ.
ಎಲ್ಲ ಅವತಾರಗಳಿಗಿಂತಲೂ ದಶಾವತಾರಗಳಲ್ಲಿ ಬಹಳ ಹತ್ತಿರವಾದಂತಹ ಅತ್ಯಂತ ಪ್ರಿಯವಾದ ಅವತಾರ ಅಂದರೆ ಕೃಷ್ಣಾವತಾರ. ಅದಕ್ಕೆ ಎಷ್ಟು ಸಂಭ್ರಮಾಚರಣೆ. ಮತ್ಸ್ಯನಾಗಿ ದೇವರ ಅವತಾರವನ್ನು ಮಾಡಿದ್ದಾನೆ. ಯಾವಾಗ? ಇದೇ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರದ ಆರಂಭದಲ್ಲಿ, ಅಂದರೆ ಹಿಂದಿನ ಮನ್ವಂತರದ ಕೊನೆಯಲ್ಲಿ ವೈವಸ್ವತ ಮನ್ವಂತರ ಆರಂಭ ಆಗುವ ಸಂಧಿ ಕಾಲದಲ್ಲಿ ಮತ್ಸ್ಯಾವತಾರ ಆಯಿತು. ಆದರೆ ಸ್ವಲ್ಪ ದೂರದಲ್ಲಿ, 28 ಮಹಾಯುಗಗಳಿಗಿಂತ ಹಿಂದೆ ಹೋಗಬೇಕು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇದು 4 ಕೂಡ ಮಾನವ ಆಕೃತಿ ಅಲ್ಲ, ಒಂದಾದರೆ ಜೊತೆಯಲ್ಲಿ ಇದೆಲ್ಲವೂ ಕೂಡ ಸ್ವಲ್ಪ ದೂರದಲ್ಲಿದೆ. ಮತ್ಸ್ಯಾವತಾರ ವೈವಸ್ವತ ಮನ್ವಂತರಕ್ಕಿಂತಲೂ ಮೊದಲು, ಆ ವೈವಸ್ವತ ಮನ್ವಂತರದ ಆರಂಭ ಆಗುವ ಸಂಧಿಕಾಲದಲ್ಲಿ ಅವತಾರವಾದದ್ದು. ಮನು ಈ ಮನ್ವಂತರಕ್ಕೆ ಅಧಿಪತಿಯಾದಂತಹ, ಹಿಂದೆ ಇದ್ದಂತಹ ಸತ್ಯವ್ರತನಿಗೆ, ಈ ಮನ್ವಂತರಕ್ಕೆ ಅಧಿಪತಿಯಾದಂತಹ ವೈವಸ್ವತ ಮನುವಿಗೆ ಉಪದೇಶವನ್ನು ಮಾಡಿದ್ದು, ಸಪ್ತರ್ಷಿಗಳಿಗೆ ಉಪದೇಶವನ್ನು ಮಾಡಿದ್ದು, ಆ ರೀತಿಯಲ್ಲಿ ವೇದ ರಕ್ಷಣೆ, ಧರ್ಮದ ರಕ್ಷಣೆ, ಅದೇ ರೀತಿಯಲ್ಲಿ ರಾಜರಕ್ಷಣೆ, ಇದನ್ನು ಮಾಡಿದಂತಹ ಅವತಾರ ಮತ್ಸ್ಯಾವತಾರ. ಪ್ರತಿಯೊಂದು ಅವತಾರಗಳಿಗೂ ಅದರದ್ದೇ ಮಹತ್ವ ಇದೆ, ಎಲ್ಲವೂ ಕೂಡ ಮಾನ್ಯವೇ. ಆದರೆ ಸ್ವಲ್ಪ ದೂರದಲ್ಲಿರುವ ಅವತಾರ ಅಂತನ್ನುವ ಕಾರಣದಿಂದ ಇಷ್ಟು ವೈಭವದ ಆಚರಣೆ ಇಲ್ಲ. ಇನ್ನು ಕೂರ್ಮ ಅವತಾರ ಇದೆಲ್ಲವೂ ಕೂಡ ಈ ವೈವಸ್ವತ ಮನ್ವಂತರದಲ್ಲಿ ನಡೆದದ್ದೇ ಅಲ್ಲ, ಸಮುದ್ರ ಮಥನದ ಪ್ರಸಂಗದಲ್ಲಿ ನಡೆದಂತಹ ಅವತಾರ. ಹೀಗಾಗಿ ಅದನ್ನು ನಾವು ವೈಭವದಿಂದ ಆಚರಿಸೋದಿಲ್ಲ. ಕೂರ್ಮಾವತಾರ, ವರಾಹ ಅವತಾರ ಆರಂಭದ ಸ್ವಯಂಭವ ಮನ್ವಂತರದಲ್ಲಿ ಆದಂತಹ ಅವತಾರ ವರಾಹ ಅವತಾರ. ಇನ್ನು ನರಸಿಂಹಾವತಾರವು ಕೂಡ ಕೃತಯುಗದಲ್ಲಿ ಆರಂಭದಲ್ಲಿ ಆದದ್ದು. ವಾಮನಾವತಾರವು ಕೂಡ, ವಾಮನಾವತಾರ ಈ ಮನ್ವಂತರದಲ್ಲಿ ಆಗಿದೆ, ಹೌದು, ಈ ಮನ್ವಂತರದಲ್ಲಿ ಆಗಿದೆ, ಆದರೆ ಈಗ ಅಲ್ಲ, ಆರಂಭದಲ್ಲಿ ಆದದ್ದು. ಪರಶುರಾಮ, ರಾಮನೂ ಕೂಡ 23ನೇ ಮಹಾಯುಗದಲ್ಲಿ ಅವತಾರ ಮಾಡಿತ್ತು. ಆದ್ದರಿಂದಾಗಿ ಸ್ವಲ್ಪ ದೂರದಲ್ಲಿ ಇರುವಂತಹ ಅವತಾರ ರಾಮಾವತಾರವೂ ಕೂಡ. ಅತ್ಯಂತ ಹತ್ತಿರದ ಅವತಾರ ಅಂದರೆ ಕೃಷ್ಣಾವತಾರ. 28ನೇಯ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಆದ ಅವತಾರ. ನಾವು ಈಗ 28ನೇ ಮಹಾಯುಗದಲ್ಲಿದ್ದೇವೆ. ನಮಗೆ ಬಹಳ ಹತ್ತಿರದ ಅವತಾರ ಅಂದರೆ ಕೃಷ್ಣಾವತಾರ. 5000 ಚಿಲ್ಲರೆ ವರ್ಷ ಆದದ್ದಷ್ಟೇ. ರಾಮಾವತಾರ ಎಲ್ಲ ಆಗಿ 4-5 ಮಹಾಯುಗಗಳು ಕಳೆದು ಹೋಗಿವೆ. ಇನ್ನು ಉಳಿದ ಅವತಾರಗಳು ಅನೇಕ ಮಹಾಯುಗಗಳು, ಕೆಲವೊಂದು ಬೇರೆ ಮನ್ವಂತರದಲ್ಲೇ ಆದದ್ದು. ಆದರೆ ಕೃಷ್ಣಾವತಾರ ಮಾತ್ರ ಇದೇ ವೈವಸ್ವತ ಮನ್ವಂತರದ, ಇದೇ ನಾವು ಇರುವಂತಹ 28ನೇ ಮಹಾಯುಗದ ದ್ವಾಪರದ ಕೊನೆಯಲ್ಲಿ, ನಾವು ಕಲಿಯುಗದಲ್ಲಿದ್ದೇವೆ, ದ್ವಾಪರದ ಕೊನೆಯಲ್ಲಿ ಆದಂತಹ ಅವತಾರ ಕೃಷ್ಣಾವತಾರ. ಹೀಗಾಗಿ ನಮಗೆ ಬಹಳ ಹತ್ತಿರದ ಅವತಾರ ಅಂದರೆ ಕೃಷ್ಣಾವತಾರ. ಈ ಕಾರಣದಿಂದ ಕೃಷ್ಣ ಅಂತಂದರೆ ನಮಗೆ ಬಹಳ ಪ್ರೀತಿ. ಅನೇಕ ಕುರುಹುಗಳನ್ನು ಕೂಡ ನಾವು ಈಗಲೂ ಭಾರತದಲ್ಲಿ ಅಲ್ಲಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಕೃಷ್ಣನಿಗೆ ಸಂಬಂಧಿಸಿದ ಅನೇಕ ಕುರುಹುಗಳು ನಮಗೆ ಇವತ್ತಿಗೂ ಕೂಡ ಉಪಲಬ್ಧ ಆಗಿವೆ. ಅಂತಹ ಬಹಳ ಹತ್ತಿರದ ಅವತಾರ ಕೃಷ್ಣಾವತಾರ ಅನ್ನುವ ಕಾರಣದಿಂದ ನಾವು ಅಷ್ಟು ವೈಭವದಿಂದ ಆಚರಿಸ್ತೇವೆ. ಬುದ್ಧಾವತಾರ ಇನ್ನೂ ಹತ್ತಿರದಲ್ಲಿದೆ ಅಲ್ವಾ? ಕೃಷ್ಣಾವತಾರ ಆದಮೇಲೆ ಆದಂತಹ ಅವತಾರ ಬುದ್ಧಾವತಾರ ಅಂತಂದರೆ, ಬುದ್ಧಾವತಾರ ನಂತರದಲ್ಲಿ ಆಗಿದೆ, ಹೌದು. ಆದರೆ ಕೃಷ್ಣಾವತಾರ ಜ್ಞಾನ ಕಾರ್ಯವನ್ನು, ಬಲ ಕಾರ್ಯವನ್ನು ವೈಭವದಿಂದ ಮಾಡಿ ಅನೇಕ ರೀತಿಯಲ್ಲಿ ನಮಗೆ ಉಪಕಾರ ಮಾಡಿದಂತಹ ಈ 2 ರಾಮಕೃಷ್ಣ ರೂಪಗಳು ತುಂಬ ಉಪಕಾರವನ್ನು ಮಾಡಿರುವ, ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಉಪಕಾರ ಕೃಷ್ಣಾವತಾರದಿಂದ ಇದೆ. ಇವತ್ತು ನಾವು ಭಗವದ್ಗೀತೆಯನ್ನು, ಉದ್ಧವ ಗೀತೆಯನ್ನು, ಇಂತಹ ಅನೇಕ ಕೃಷ್ಣನನ್ನು ಕುರಿತು ಹಾಡಿದಂತಹ ಗೋಪಿಗೀತೆ, ವೇಣುಗೀತ, ಭ್ರಮರಗೀತ, ಇಂತಹ ಅನೇಕ ಗೀತೆಗಳ ಸಂಬಂಧ ಕೃಷ್ಣನಿಗೂ ನಮಗೂ ಇದೆ. ಹೀಗಾಗಿ ಅದನ್ನೆಲ್ಲವನ್ನೂ ಕೂಡ ಹೇಳಿಕೊಂಡು ಕೃಷ್ಣ ಮಾಡಿದ ಉಪದೇಶವನ್ನು ಪಾಲಿಸಿಕೊಂಡು ನಾವು ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದಾಗಿ ಕೃಷ್ಣ ನಮಗೆ ಬಹಳ ಹತ್ತಿರ ಆಗ್ತಾನೆ, ಬಹಳ ಪ್ರಿಯನಾಗಿ ಬಿಡುತ್ತಾನೆ.
ಅನೇಕ ಉತ್ಸವಗಳನ್ನು ಕೃಷ್ಣಾವತಾರದ ಹಿನ್ನೆಲೆಯಲ್ಲಿ ನಾವು ಆಚರಿಸ್ತೇವೆ. ದೀಪಾವಳಿ ಮಹೋತ್ಸವವನ್ನು ಆಚರಿಸೋದು ಕೃಷ್ಣಾವತಾರದ ಹಿನ್ನೆಲೆಯಲ್ಲಿ. ಕೃಷ್ಣ 16,100 ಜನ ತರುಣಿಯರು ನರಕಾಸುರನ ಬಂಧನದಲ್ಲಿದ್ದವರು ಅವರನ್ನು ಬಿಡುಗಡೆಗೊಳಿಸಿದಂತಹ ದಿವಸ ಅಂತ ಸಂಭ್ರಮದಿಂದ ನಾವು ನರಕ ಚತುರ್ದಶಿಯ ಆಚರಣೆಯನ್ನು ಮಾಡುತ್ತೇವೆ. ಹೀಗೆ ನಮಗೂ ಕೃಷ್ಣನಿಗೂ ನಿಕಟವಾದ ಸಂಬಂಧ ಇದೆ. ಬುದ್ಧನಾಗಿ ನಂತರದಲ್ಲಿ ಅವತಾರ ಮಾಡಿದ್ದಾನೆ. ಅವನು ಮೋಹವನ್ನು ಗೊಳಿಸ್ತಾ ಇದ್ದಾನೆ. ಅನೇಕ ಜನ ದುಷ್ಟರು, ತ್ರಿಪುರಾಸುರರು ಅಂತ, ಅವರೆಲ್ಲ ಅಯೋಗ್ಯರಾದವರು. ಅವರು 3 ಪಟ್ಟಣಗಳನ್ನು ನಿರ್ಮಿಸಿ ಅವರು ಲೋಕಕಂಟಕರಾಗಿದ್ದಾಗ ಅವರನ್ನು ಸಂಹಾರ ಮಾಡುವುದಕ್ಕೆ ಅಂತ ಮಹರುದ್ರದೇವರು ಧನುರ್ಧಾರಿಗಳಾಗಿ ನಿಂತು ಯುದ್ಧವನ್ನು ಮಾಡ್ತಾ ಇದ್ದರೆ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಅವರ ಪತ್ನಿಯರ ಪಾತಿವ್ರತ್ಯದ ಮಹಿಮೆಯಿಂದ ಇವರಿಗೆ ಮರಣವೇ ಬರ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಬುದ್ಧನಾಗಿ ದಿಗಂಬರನಾಗಿ ಅವರ ಮುಂದೆ ನಿಂತು ಅವರಿಗೆ ಮೋಹವನ್ನು ಉಂಟು ಮಾಡಿ ಅವರ ಪಾತಿವ್ರತ್ಯಕ್ಕೆ ಭಂಗವನ್ನು ತಂದು, ಆ ಬುದ್ಧನನ್ನು ನೋಡ್ತಾ ಇದ್ದಂತೆಯೇ ಅವರ ಮನಸ್ಸು ಚಂಚಲ ಆಯಿತು. ಅದರಿಂದಲೇ ಅವರ ಪಾತಿವ್ರತ್ಯ ಭಂಗ ಆಯಿತು. ಅದರಿಂದ ಅವರಿಗೆ ತ್ರಿಪುರಾಸುರರಿಗೆ ಮರಣ ಬರುವಂತಾಯಿತು. ಹೀಗೆ ಮೋಹಕವಾದ, ಹಾಗೆ ಮೋಹಕ ಶಾಸ್ತ್ರವನ್ನು ರಚಿಸಿದ ಅವತಾರ ಅದು ಬುದ್ಧಾವತಾರ. ಹೀಗಾಗಿ ಬುದ್ಧಾವತಾರವನ್ನು ನಾವು ಹೆಚ್ಚು ವೈಭವದಿಂದ ಆಚರಿಸೋದಿಲ್ಲ. ಕಲ್ಕಿ ಅವತಾರ ಇನ್ನು ಮುಂದೆ ಆಗೋದಕ್ಕಿದೆ. ಅದು ಕಲಿಯುಗದ ಕೊನೆಯಲ್ಲೇ ಆಗತ್ತೆ. ಇನ್ನು ಹತ್ತಿರ 4 ಲಕ್ಷ ವರ್ಷದ ಅವಧಿಯಲ್ಲಿ ಕಲ್ಕಿ ಅವತಾರ ಆಗಲಿಕ್ಕಿದೆ. ಅದು ದುಷ್ಟರ ನಿಗ್ರಹಕ್ಕಾಗಿ ಮತ್ತೆ ಧರ್ಮದ ಸ್ಥಾಪನೆಗಾಗಿ ಆಗುವಂತಹ ಅವತಾರ. ಜ್ಞಾನೋಪದೇಶ ಮಾಡಿದಂತಹ, ಅನೇಕ ತಂತ್ರಗಳನ್ನು ಉಪದೇಶಿಸಿ ಎಲ್ಲರ ಮಧ್ಯದಲ್ಲಿದ್ದು ಎಲ್ಲರ ಜೊತೆಯಲ್ಲಿ ಆಟ ಆಡಿ ಎಲ್ಲರನ್ನ ತನ್ನವರನ್ನಾಗಿಸಿಕೊಂಡು ಅಷ್ಟು ಪ್ರೀತಿಯಿಂದ ಬಾಳಿ ಹೇಗೆ ಬಾಳಬೇಕು ಅಂತ ತಿಳಿಸಿ ಮಾರ್ಗದರ್ಶನ ಮಾಡಿದಂತಹ ಹತ್ತಿರದ ಅವತಾರ ಅದು ಕೃಷ್ಣಾವತಾರ. ಆದ್ದರಿಂದಾಗಿ ನಾವು ಕೃಷ್ಣನನ್ನು ಅಷ್ಟು ಪ್ರೀತಿಯಿಂದ ಕಾಣ್ತೇವೆ, ವೈಭವದಿಂದ ಅವನ ಉತ್ಸವವನ್ನು ಆಚರಿಸ್ತೇವೆ. ಕೃಷ್ಣಾಷ್ಟಮಿಯನ್ನು ಅಷ್ಟು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಕೃಷ್ಣಾವತಾರದ ಕೆಲವು ಮುಖ್ಯವಾದಂತಹ ಘಟನೆಗಳನ್ನು ಚಿಂತನೆ ಮಾಡೋಣ. ನೋಡಿ, ಕೃಷ್ಣ ಅವತಾರವನ್ನು ಮಾಡಿದ. ಅವತಾರ ಮಾಡಿದ್ದು ಎಲ್ಲಿ? ಕಾರಾಗೃಹದಲ್ಲಿ, ಬಂಧನದಲ್ಲಿ ಇರುವಂತಹ ದೇವಕಿ ವಸುದೇವರಲ್ಲಿ ಅವತಾರ ಮಾಡಿದ. ಬಂಧನದಲ್ಲಿ ಅವರಿದ್ದಾರೆ, ಆದರೆ ಕೃಷ್ಣ ಅವರಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಕಾರಾಗೃಹದಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಯಾಕೆ ಕಾರಾಗೃಹದಲ್ಲಿ ಅವತಾರ ಮಾಡಿದ? ಯಾರು ಕಷ್ಟದಲ್ಲಿದ್ದಾರೋ ಅವರ ಮಧ್ಯದಲ್ಲಿ ದೇವರು ಅವತರಿಸ್ತಾನೆ. ಯಾರು ದೇವರ ಭಕ್ತರು ಹಾಗೂ ಕಷ್ಟದಲ್ಲಿದ್ದಾರೆ, ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಅವರ ಮಧ್ಯದಲ್ಲಿ ದೇವರ ಅವತಾರ ಆಗ್ತದೆ. ಕೃಷ್ಣ ಅಲ್ಲಿ ಅವತಾರವನ್ನು ಮಾಡಿದ, ದೇವಕಿ ವಸುದೇವರನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ. ಹೀಗಾಗಿ ಕಷ್ಟದಲ್ಲಿ ನಾವಿದ್ದೇವೆ ಅಂತ ಸಂಕಟ ಪಟ್ಟಾಗ ಒಮ್ಮೆ ಕೃಷ್ಣನ ನೆನಪನ್ನು ಮಾಡಿಕೊಳ್ಳಬೇಕು. ಕೃಷ್ಣ ಅವತಾರ ಮಾಡಿದ್ದೇ ಬಂಧನದಲ್ಲಿ ಇರುವಂತಹ ದೇವಕಿ ವಸುದೇವರಲ್ಲಿ. ನಾವು ಕಷ್ಟದಲ್ಲಿದ್ದೇವೆ ಅಂದರೆ ನಮಗೆ ದೇವರ ಹತ್ತಿರ ಆಗ್ತಾನೆ ಅಂತ ಅರ್ಥ. ನಾವು ಕಷ್ಟದಲ್ಲಿದ್ದೇವೆ ಅಂತ ದುಃಖ ಪಡೋದಲ್ಲ, ನಾವು ಕಷ್ಟದಲ್ಲಿದ್ದೇವೆ, ನಾವು ಸಂಕಟವನ್ನು ಪಡ್ತಾ ದೇವರನ್ನು ನೆನಪಿಸಿಕೊಂಡ್ರೆ, ದೇವರೇ ನೀನು ನನಗೆ ರಕ್ಷಕನಾಗಿದ್ದಿ, ನಿನ್ನ ರಕ್ಷಣೆ ನನಗೆ ಇದೆ ಅಂತನೋ ವಿಶ್ವಾಸ ನಮ್ಮಲ್ಲಿದೆ ಅಂತಾದರೆ ನಮಗೆ ಖಂಡಿತವಾಗಿಯೂ ಕೃಷ್ಣನ ಅನುಗ್ರಹ ಆಗ್ತದೆ. ನಾವು ಕಷ್ಟದಿಂದ ಮೇಲೇಳೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ಕುಂತಿದೇವಿ ಪುನಃ ಪುನಃ ನೆನಪಿಸಿಕೊಳ್ಳುತ್ತಾಳೆ. ಮತ್ತೆ ಮತ್ತೆ ಕಷ್ಟಗಳು ಬಂದಿವೆ, ಅದು ಸಂತೋಷ. ಯಾಕೆಂದರೆ ಕಷ್ಟ ಬಂದಾಗೆಲ್ಲ ನಿನ್ನ ನೆನಪಾಗಿದೆ, ನಿನ್ನ ನೆನಪಾದಾಗೆಲ್ಲ ನೀನು ಬಂದಿದ್ದಿ. ವಿಪದ ಸಂತುನ ಶಶ್ವತ್ ತತ್ರ ದತ್ತ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಮತ್ತೆ ಮತ್ತೆ ಆಪತ್ತುಗಳು ನಮಗೆ ಬರಲಿ. ಯಾಕೆ ಅಂದರೆ ಆಪತ್ತು ಬಂದಾಗ ನಿನ್ನ ನೆನಪಾಗತ್ತೆ. ನಿನ್ನ ನೆನಪಾದರೆ ನಿನ್ನ ದರ್ಶನ ಆಗತ್ತೆ. ನಿನ್ನ ದರ್ಶನ ಆಯಿತು ಅಂತಾದರೆ ಸಂಸಾರದಿಂದಲೇ ಬಿಡುಗಡೆಯನ್ನು. ಅಪುನರ್ಭವ ದರ್ಶನಂ, ನಿನ್ನ ದರ್ಶನ ಎಂಥದ್ದು? ನಿನ್ನ ದರ್ಶನವನ್ನು ಮಾಡಿದರೆ ಮತ್ತೆ ನಮಗೆ ಸಂಸಾರವೇ ಇಲ್ಲ, ಅಂತಹ ದರ್ಶನ ನಿನ್ನದು. ಇದನ್ನು ನಾವು ಕೃಷ್ಣಾವತಾರದಿಂದ ಗಮನಿಸಬಹುದಾಗಿದೆ. ಕಷ್ಟದಲ್ಲಿದ್ದಾಗ ಒಮ್ಮೆ ಕೃಷ್ಣ ಕಷ್ಟ ಬಂದಾಗ
ಆ, ಕೃಷ್ಣ ಎನಬಾರದೆ. ಕೃಷ್ಣ ಅಂತ ನೆನಪಿಸಿಕೊಂಡ್ರೆ ಕಷ್ಟ ಬಂದಾಗ ಕೃಷ್ಣನ ನೆನಪಿಸಿಕೊಂಡ್ರೆ ಕಷ್ಟ ದೂರ ಆಗ್ತದೆ. ಕಾರಾಗೃಹದಲ್ಲಿ ಕೃಷ್ಣನ ಅವತಾರ ಇದು ನಮ್ಮನ್ನು ಧೈರ್ಯ ತುಂಬುವಂತಹ ಒಂದು ಕಥೆ. ಕೃಷ್ಣಾವತಾರ ಕಾರಾಗೃಹದಲ್ಲಾಯಿತು, ಬಂಧನದಲ್ಲಿದ್ದ ದೇವಕಿ ವಸುದೇವರ ಮಧ್ಯದಲ್ಲಾಗಿ ಕೃಷ್ಣ ಅವರನ್ನು ಬಂಧನದಿಂದ ಮುಕ್ತರನ್ನಾಗಿಸಿದ ಅಂತ ಚಿಂತನೆ ಮಾಡುವಾಗ, ಓ ಹಾಗಾದರೆ ನಮಗೂ ಕೂಡ ಕಷ್ಟ ದೂರ ಆಗಬೇಕು ಅಂದರೆ ಕೃಷ್ಣನ ಅನುಗ್ರಹ ಬೇಕು ಅಂತ, ಕೃಷ್ಣನ ಅನುಗ್ರಹ ಆದರೆ ಕಷ್ಟ ದೂರ ಆಗೋದಕ್ಕೆ ಹೊತ್ತೇ ಇಲ್ಲ ಅನ್ನೋದು ನಮಗೆ ಇದರಿಂದ ಗೊತ್ತಾಗತ್ತೆ. ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಾದರೂ ಕೃಷ್ಣನ ಅನುಗ್ರಹ ಬೇಕು. ಅದಕ್ಕೆ ಈ ಕೃಷ್ಣಾವತಾರವೇ ಸಾಕ್ಷಿ. ಕೃಷ್ಣ ಬೆಳೆದದ್ದು ನಂದಗೋಪ ಯಶೋದೆಯರ ಮಧ್ಯದಲ್ಲಿ, ಗೋವುಗಳ ಮಧ್ಯದಲ್ಲಿ ಕೃಷ್ಣ ಬೆಳೀತಾನೆ. ಕೃಷ್ಣ ಅದರಿಂದ ತೋರಿಸ್ತಾ ಇದ್ದಾನೆ, ಎಲ್ಲಿ ಗೋವುಗಳಿವೆ, ಗೋವುಗಳಿಗೆ ಪೂಜೆ ಇದೆ, ಗೋವುಗಳಿಗೆ ಸತ್ಕಾರ ಇದೆ, ಎಲ್ಲಿ ಗೋವುಗಳನ್ನು ತಮ್ಮಂತೆ ನೋಡಿಕೊಳ್ತಾ ಇದ್ದಾರೆ, ಪ್ರೀತಿಯಿಂದ ಕಾಣ್ತಾ ಇದ್ದಾರೆ, ಅಲ್ಲಿ ನಾನಿದ್ದೇನೆ. ಇದನ್ನು ದೇವರು ತೋರಿಸಿಕೊಡ್ತಾನೆ. ಕೃಷ್ಣ ಪಾಂಡವರ ಸಖ್ಯವನ್ನು ಮಾಡಿದ, ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದ. ಕೃಷ್ಣ ಆಯುಧವನ್ನು ಹಿಡಿಲಿಲ್ಲ. ಕುರುಕ್ಷೇತ್ರದ ಯುದ್ಧದಲ್ಲಿ ಕೃಷ್ಣ ಆಯುಧವನ್ನು ಹಿಡಿಲಿಲ್ಲ. ಅಲ್ಲಿ ಏನು ಮಾಡಿದ? ಪಾಂಡವರ ಮಧ್ಯದಲ್ಲಿದ್ದ, ಅವರ ಸಾರಥ್ಯವನ್ನು ಮಾಡಿದ, ಅವರಿಗೆ ಮಾರ್ಗದರ್ಶನವನ್ನು ಮಾಡಿದ. ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿರ್ತಾನೆ. ಹೇಗಿರ್ತಾನೆ? ಪಾಂಡವರಿಗೆ ಕೃಷ್ಣ ಇದ್ದಂತೆ. ಅಂದರೆ ನಮ್ಮ ಜೊತೆಯಲ್ಲಿರೋದು ಅಂತಂದರೆ, ಈಗ ಉಳಿದವರು ಹೇಗೆ ಆಯುಧವನ್ನು ಹಿಡಿದು ಯುದ್ಧವನ್ನು ಮಾಡಿದರೋ ಹಾಗೆ ಕೃಷ್ಣ ಯುದ್ಧವನ್ನು ಮಾಡಲಿಲ್ಲ. ಆದರೆ ಪ್ರತಿಯೊಂದು ಆಪತ್ತಿನ ಸಂದರ್ಭದಲ್ಲಿ ಪಾಂಡವರ ಜೊತೆಯಲ್ಲಿ ಕೃಷ್ಣ ಇದ್ದ, ಆ ಆಪತ್ತಿನಿಂದ ಅವರನ್ನು ರಕ್ಷಿಸಿದ. ಹಾಗೆ ದೇವರು ನಮ್ಮ ಜೊತೆಯಲ್ಲೇ ಇರ್ತಾನೆ. ಅವನನ್ನು ಭಾಗವತ ಅವಿಜ್ಞಾತ ಸಖ ಅಂತ ಕರೆದಿದೆ. ನಮಗೆ ಗೊತ್ತೇ ಇಲ್ಲದ ಒಬ್ಬ ಗೆಳೆಯ ಅಂದರೆ ದೇವರು ಅಂತ. ನಮಗೆ ಅವನು ಗೊತ್ತಿಲ್ಲ, ಆದರೆ ಯಾವಾಗಲೂ ನಮ್ಮನ್ನು ಆಪತ್ತಿನಿಂದ ರಕ್ಷಿಸ್ತಾ ಇರುವಂತಹ ಒಬ್ಬ ಗೆಳೆಯ ಅವನು ಮಿತ್ರ. ಅದು ಯಾರು ಅಂದರೆ ಅದನ್ನು ದೇವರು. ಅವನು ಮಿತ್ರ. ಅವನು ತಿಳಿತಾನೆ, ನಮ್ಮ ಆಪತ್ತನ್ನು ತಿಳಿದು ನಮಗೆ ರಕ್ಷಣೆಯನ್ನು ಅದರಿಂದ ನೀಡ್ತಾ ಇದ್ದಾನೆ. ಹಾಗೆ ಪಾಂಡವರನ್ನು ಹೆಜ್ಜೆ ಹೆಜ್ಜೆಗೆ ರಕ್ಷಿಸಿದಂಥವನು ಅವನು ಶ್ರೀಕೃಷ್ಣ. ಎಷ್ಟೆಲ್ಲ ಆಪತ್ತುಗಳು ಬಂದಿವೆ, ಏನೆಲ್ಲ ಸಂಕಟಗಳು ಅವರಿಗೆ ಬಂದಿವೆ. ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಅವರ ಜೊತೆಯಲ್ಲಿದ್ದು, ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರ ಪ್ರಯೋಗವನ್ನು ಮಾಡುತ್ತಾರೆ. ಅದಕ್ಕೆ ಪ್ರತಿಯಾದ ಅಸ್ತ್ರ ಇಲ್ಲ, ಇವರು ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಏನು ಮಾಡಬೇಕು? ಕೃಷ್ಣ ಅವರಿಗೆ ದಿಗ್ದರ್ಶನವನ್ನು ಮಾಡ್ತಾನೆ. ನೀವೆಲ್ಲ ಶಸ್ತ್ರ ಪರಿತ್ಯಾಗವನ್ನು ಮಾಡಿ ರಥದಿಂದ ಕೆಳಗಿಳಿದು ನಮಸ್ಕಾರವನ್ನು ಮಾಡಿ ನಿಮಗೆ ರಕ್ಷಣೆ ಆಗತ್ತೆ ಅಂತ. ಈ ರೀತಿಯಲ್ಲಿ ಎಂತೆಂತಹ ಆಪತ್ತಿನ ಸಂದರ್ಭಗಳು, ಅಂತಹ ಎಲ್ಲ ಆಪತ್ತಿನ ಸಂದರ್ಭದಲ್ಲಿ ಅರ್ಜುನ ಪ್ರತಿಜ್ಞೆಯನ್ನು ಮಾಡಿಬಿಟ್ಟ. ಜಯದ್ರಥನನ್ನು ನಾಳೆ ಸೂರ್ಯಾಸ್ತ ಆಗೋದರೊಳಗೆ ನಾನು ತಲೆ ಕಡಿದು ಕೆಳಗಡೆ ಹಾಕಲಿಲ್ಲ ಅಂತಾದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ಅರ್ಜುನ ಪ್ರತಿಜ್ಞೆಯನ್ನು ಮಾಡಿದ. ಆದರೆ ಅರ್ಜುನನಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕೃಷ್ಣ ರಾತ್ರಿಯ ಹೊತ್ತಿನಲ್ಲಿ ಜಯದ್ರಥನನ್ನು ಕನಸಿನಲ್ಲಿ ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ರುದ್ರದೇವರಿಂದ ವಿಶೇಷವಾದ ಅಸ್ತ್ರವನ್ನು ನೀಡಿ ಕೊಡುವಂತೆ ಮಾಡಿ, ಅನಂತರದಲ್ಲಿ ಮರುದಿವಸ ಯುದ್ಧದ ಸನ್ನಿವೇಶದಲ್ಲಿ ಅವನು ಜಯದ್ರಥ ಸಂಜೆಯ ತನಕವೂ ಕಾಣಿಸ್ತಾನೇ ಇಲ್ಲ, ಬಚ್ಚಿಟ್ಟುಕೊಂಡಿದ್ದಾನೆ ಜಯದ್ರಥ. ಅಂತಹ ಸಂದರ್ಭದಲ್ಲಿ ಚಕ್ರವನ್ನು ಬಿಟ್ಟು ಸೂರ್ಯನಿಗೆ ಅಡ್ಡವಾಗಿ ಬರುವಂತೆ ಮಾಡಿ, ಕತ್ತಲು ಗಾಢಾಂಧಕಾರ ಆಗುವಂತೆ ಮಾಡಿ, ಯಾವ ಚಕ್ರ ಬೆಳಕನ್ನು ಕೊಡುತ್ತದೋ, ಕೋಟಿ ಸೂರ್ಯರ ಬೆಳಕನ್ನು ಹೊಂದಿದೆಯೋ ಅದೇ ಸುದರ್ಶನ ಚಕ್ರ ಅದು ಕತ್ತಲನ್ನು ಮಾಡುವುದಕ್ಕೂ ಸಮರ್ಥವಾಗಿದೆ. ಅಂತಹ ಸುದರ್ಶನ ಚಕ್ರದಿಂದ ಮೋಡ ಕವಿದಂತೆ ಪೂರ್ತಿಯಾಗಿ ಕತ್ತಲು ಗಾಢಾಂಧಕಾರ ಆಗುವಂತೆ ಮಾಡಿ, ಕತ್ತಲಾಯಿತು ಅಂತ ಹೇಳಿ ಅರ್ಜುನ ಅಗ್ನಿ ಪ್ರವೇಶ ಮಾಡಬೇಕು ಅಂತನ್ನೋ ಸನ್ನಿವೇಶದಲ್ಲಿ ಜಯದ್ರಥ ಎದುರಿನಲ್ಲಿ ಬರುತ್ತಾನೆ. ನೋಡಿ ಕೇಕೆ ಹಾಕ್ತಾನೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಬಾಣ ಪ್ರಯೋಗ ಮಾಡು ಅಂತ. ಕೃಷ್ಣನ ಮಾತನ್ನು ಹಾಗೆ ಸ್ವೀಕರಿಸಿ ಬಾಣ ಪ್ರಯೋಗ ಮಾಡ್ತಾನೆ. ಅವನ ತಂದೆ ವೃದ್ಧಕ್ಷತ್ರ ವರವನ್ನು ಪಡ್ಕೊಂಡಿದ್ದಾನೆ, ಯಾರು ನನ್ನ ಮಗನ ತಲೆಯನ್ನು ಕೆಳಗೆ ಹಾಕ್ತಾರೋ ಅವ್ರ ತಲೆ ಹೋಳಾಗಬೇಕು ಅಂತ. ಇದು ಅರ್ಜುನನಿಗೇ ಗೊತ್ತಿಲ್ಲ.
ಅಂತಹ ಸಂದರ್ಭದಲ್ಲಿ ಕೃಷ್ಣ ಪ್ರೇರಣೆ ಮಾಡಿ ಆ ತಲೆ ಆ ತಂದೆ ಜಯದ್ರಥನ ತಂದೆಯ ವೃದ್ಧಕ್ಷತ್ರನ ಕೈಯಲ್ಲೇ ಬೀಳುವಂತೆ ಮಾಡಿ ಆ ಜಯದ್ರಥ ಹಾಗೂ ಅವನ ತಂದೆ ಅವರಿಬ್ಬರೂ ಸಾಯುವಂತೆ ಮಾಡಿ ಅರ್ಜುನನ ರಕ್ಷಣೆಯನ್ನು ಮಾಡಿದ್ದಾನೆ. ಕೃಷ್ಣನನ್ನು ನಂಬಿದರೆ ನಮ್ಮನ್ನು ಹೇಗೆ ರಕ್ಷಿಸ್ತಾನೆ ಪರಮಾತ್ಮ ಅನ್ನೋದಕ್ಕೆ ಇಂತಹ ಜ್ವಲಂತ ನಿದರ್ಶನಗಳು, ಅನೇಕ ನಿದರ್ಶನಗಳನ್ನು ತೋರಿಸಿದ್ದಾನೆ. ಇದೆಲ್ಲದಕ್ಕೂ ಮಿಗಿಲಾಗಿ ಕೃಷ್ಣ ಮಾಡಿದ 2 ದಿವ್ಯೋಪದೇಶಗಳು, ಒಂದು ಭಗವದ್ಗೀತೆ, ಮತ್ತೊಂದು ಉದ್ಧವ ಗೀತೆ. ಯೋಗ ಮಾರ್ಗವನ್ನು ಕೃಷ್ಣ ತಂತ್ರಗಳನ್ನೆಲ್ಲ ಬಳಸಿ ಅನೇಕ ಸಂದರ್ಭಗಳಲ್ಲಿ ಉಗ್ರಸೇನನ ರಕ್ಷಣೆ, ಪಾಂಡವರ ರಕ್ಷಣೆ ಅದನ್ನೆಲ್ಲವನ್ನೂ ಕೂಡ ಮಾಡಿ ಅವರನ್ನು ರಾಜರನ್ನಾಗಿ ಮೆರೆಸಿದಂಥವನು ಯೋಗ ಮಾರ್ಗವನ್ನು ಬಹಳ ಸುಂದರವಾಗಿ ನಿರೂಪಿಸ್ತಾನೆ. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಇದೆಲ್ಲವೂ ಮೋಕ್ಷಕ್ಕೆ ಬೇಕಾಗಿರುವ ಉಪಾಯಗಳು. ಈ ಉಪಾಯಗಳನ್ನು ಸೊಗಸಾಗಿ ನಿರೂಪಿಸಿ ಈ ಮೆಟ್ಟಲನ್ನು ಏರುವಂತಹ ಕ್ರಮ ಏನು ಅನ್ನೋದನ್ನು ಮನಮುಟ್ಟುವಂತೆ ನಿರೂಪಿಸಿ ಇಡೀ ಜಗತ್ತನ್ನು ಒಂದು ಉತ್ತಮವಾದಂತಹ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಉತ್ತಮವಾದ ಗ್ರಂಥ ಅಂತಂದರೆ ಭಗವದ್ಗೀತೆ, ಅದನ್ನು ನೀಡಿದ್ದಾನೆ ಶ್ರೀಕೃಷ್ಣ. ಹಾಗೆ ಇನ್ನೊಂದು ಗ್ರಂಥ ಉದ್ಧವ ಗೀತೆ. ತನ್ನ ಅವತಾರದ ಸಮಾಪ್ತಿಯ ಕಾಲದಲ್ಲಿ ಉದ್ಧವನಿಗೆ ಅಂತಹ ಉಪದೇಶವನ್ನು ನೀಡಿದ್ದಾನೆ. ತಾನು ದೇವರು ಅನ್ನುವ ಎಚ್ಚರವನ್ನು ಯೋಗ್ಯರಾದವರಿಗೆ ಆಗಾಗ ತಂದುಕೊಟ್ಟು ಅವರನ್ನು ಎತ್ತರಕ್ಕೆ ತಗೊಂಡು ಹೋಗಿದ್ದಾನೆ. ಯಶೋದೆ ಕೃಷ್ಣನನ್ನು ಬೇಕಾದಷ್ಟು ಮುದ್ದು ಮಾಡಿದ್ದಾಳೆ, ಮಗ ಅಂತನ್ನೋ ಭಾವನೆಯಲ್ಲಿ. ಯಾವಾಗಲೂ ನನ್ನ ಮಗ ದೇವರು ಅಂತನ್ನೋ ಎಚ್ಚರ ಅವಳಿಗಿಲ್ಲ. ಬಾಯಿಯನ್ನು ತೆಗೆದು ಬ್ರಹ್ಮಾಂಡವನ್ನು ತೋರಿಸಿ ಕೃಷ್ಣ ನಾನು ದೇವರು ಅಂತನ್ನೋದನ್ನು ತೋರಿಸಿಕೊಟ್ಟ. ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು 7 ದಿವಸಗಳ ತನಕ 7 ವರ್ಷದ ಬಾಲಕನಾಗಿ ಅವನು ಅಲೌಕಿಕವಾದ ವ್ಯಾಪಾರವನ್ನು ತೋರಿಸಿ ಇವನು ನಾರಾಯಣನ ಅವತಾರ ಅಂತನ್ನುವ ಎಚ್ಚರವನ್ನು ಎಲ್ಲ ಗೊಲ್ಲತಿಯರಿಗೆ, ಯಶೋಧ ನಂದಗೋಪರಿಗೆ ಮೂಡಿಸಿದ್ದಾನೆ. ವಿಶ್ವರೂಪ ದರ್ಶನವನ್ನು ಮಾಡಿಸಿ ಅರ್ಜುನನಿಗೆ ತನ್ನ ಮಹಿಮೆಯನ್ನು ತೋರಿಸಿದ್ದಾನೆ. ದುರ್ಯೋಧನ ಅಂತಹ ಸಂದರ್ಭದಲ್ಲಿಯೂ ಬಂಧನವನ್ನು ಮಾಡುತ್ತೇನೆ ಅಂತ ಹೊರಟಂತಹ ಮೂರ್ಖ, ಅವನ ಯೋಗ್ಯತೆ, ಅವನ ಅರ್ಹತೆ ಅದನ್ನು ತೋರಿಸಿಕೊಟ್ಟಿದ್ದಾನೆ. ಅವನ ಆಲೋಚನೆಗಳು ಎಂತಹ ಕುಹಕಿಯವನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ತಾನು ಎಲ್ಲಿಯೂ ರಾಜನಾಗಲಿಲ್ಲ. ಕಂಸನನ್ನು ಸಂಹರಿಸಿದ ಉಗ್ರಸೇನನನ್ನ ಕಂಸನ ತಂದೆಯಾದ ಉಗ್ರಸೇನನನ್ನ ರಾಜನನ್ನಾಗಿ ಮಾಡಿದ. ಜರಾಸಂಧನ ಸಂಹಾರವನ್ನು ಮಾಡಿಸಿದ, ಅಲ್ಲಿ ಅವನ ಮಗನಾದಂತಹ ಸಹದೇವನನ್ನ ರಾಜನನ್ನಾಗಿ ಮಾಡಿದ. ಜರಾಸಂಧನ ಮಗನಾದ ಸಹದೇವ. ಇನ್ನು ನರಕಾಸುರನ ಸಂಹಾರವನ್ನು ಮಾಡಿದ, ಅವನ ಮಗನಾದ ಭಗದತ್ತನನ್ನು ಅಲ್ಲಿ ರಾಜನನ್ನಾಗಿ ಮಾಡಿದ. ಪಾಂಡವರ ಸಾರಥ್ಯವನ್ನು ಮಾಡಿ ಅವರಿಗೆ ರಾಜ್ಯವನ್ನು ಕೊಡಿಸಿ ಅವರನ್ನ ಚಕ್ರವರ್ತಿಯನ್ನಾಗಿ ಮಾಡಿದ. ಹೀಗೆ ಕೃಷ್ಣ ಅವನು ಜಗತ್ಪತಿ. ಅವರವರಿಗೆ ಯೋಗ್ಯವಾದ ಸಂಪತ್ತನ್ನು ಅವರಿಗೆ ಕೊಡಿಸಿ ಅವರ ವೈಭವದಿಂದ ಇರುವಂತೆ ಮಾಡಿ ಅಯೋಗ್ಯರ ದಮನವನ್ನು ಮಾಡಿದಂತಹ ಅದ್ಭುತವಾದಂತಹ ಅವತಾರ ಕೃಷ್ಣಾವತಾರ. ಈ ಕೃಷ್ಣಾವತಾರದ ಚಿಂತನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ನಮಗೆ ಯೋಗ್ಯವಾಗಿರುವ ಎಲ್ಲ ಅಂಶವನ್ನೂ ಕೂಡ ನಾವು ಕೃಷ್ಣಾವತಾರದಿಂದ ಪಡೆದುಕೊಳ್ಳಬಹುದಾಗಿದೆ. ರಾಜರು ಅವರು ರಾಜತಂತ್ರಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕೃಷ್ಣಾವತಾರದಿಂದ ತಿಳಿಯಬಹುದಾಗಿದೆ. ಮಂತ್ರಿಗಳು ತಿಳಿಯಬಹುದಾಗಿದೆ. ಇನ್ನು ಯೋಧರು ಹೇಗೆ ಯುದ್ಧವನ್ನು ಮಾಡಬೇಕು ಅನ್ನೋದಕ್ಕೆ ಯುದ್ಧ ತಂತ್ರಗಳನ್ನು ಕೃಷ್ಣನಿಂದ ಕಲಿಯಬಹುದಾಗಿದೆ. ಜರಾಸಂಧನ ಯುದ್ಧದ ಪ್ರಸಂಗದಲ್ಲಿ ಅನೇಕ ಉಪದೇಶಗಳನ್ನು ಮಾಡಿದ್ದಿದೆ. ಇನ್ನು ಬಂಧುಗಳ ಜೊತೆಯಲ್ಲಿ ಆತ್ಮೀಯತೆಯಿಂದ ಹೇಗೆ ಇರಬೇಕು ಅನ್ನೋದನ್ನು ಕೃಷ್ಣನಿಂದ ತಿಳಿಯಬಹುದಾಗಿದೆ. ಎಲ್ಲರ ಜೊತೆಯಲ್ಲಿ ಎಷ್ಟು ಪ್ರೀತಿ ವಿಶ್ವಾಸಗಳಿಂದ ಇರಬಹುದು ಅಂತನ್ನೋದನ್ನು ಕೃಷ್ಣನಿಂದ ನಾವು ತಿಳಿಯಬಹುದಾಗಿದೆ. ಎಲ್ಲ ಗೊಲ್ಲತಿಯರು, ಗೊಲ್ಲರು, ಬಾಲಕರು, ಗೋವುಗಳು ಎಷ್ಟು ಪ್ರೀತಿಯಿಂದ ಕೃಷ್ಣನ ಜೊತೆಯಲ್ಲಿದ್ದರು. ಇದನ್ನೆಲ್ಲವನ್ನು ಕೂಡ ನಾವು ನೋಡಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದಾಗಿದೆ. ಹೀಗೆ ಇನ್ನು ಸಾಧಕರಾದವರಿಗೆ, ಜ್ಞಾನ ಮಾರ್ಗದಲ್ಲಿ ಸಾಗುವಂಥವರಿಗೆ ಯೋಗ್ಯವಾದಂತಹ ಉಪದೇಶ, ಅನೇಕ ಸಾಧನೆಗಳನ್ನು ಮಾಡ ಬಯಸುವಂಥವರಿಗೆ ಯೋಗ ಮಾರ್ಗದ ಉಪದೇಶ, ಅದನ್ನೆಲ್ಲವನ್ನು ಮಾಡಿ ಅವರಿಗೂ ಕೂಡ ಉಪಕಾರವನ್ನು ಶ್ರೀಕೃಷ್ಣ ಮಾಡಿದ್ದಾನೆ. ಹೀಗೆ ಸರ್ವತೋಮುಖವಾದ ಉಪಕಾರವನ್ನು ಮಾಡುವ, ಎಲ್ಲ ವರ್ಗದ ಜನರನ್ನು ಕೂಡ ಮುಟ್ಟುವಂತಹ ಅತ್ಯಂತ ಹತ್ತಿರದ ಅವತಾರ
ಬೆಣ್ಣೆಯನ್ನು ಕದ್ದ, ಸೀರೆಯನ್ನು ಕದ್ದ, ಎಲ್ಲರ ಮನಸ್ಸನ್ನೂ ಕದ್ದ ಆ ಶ್ರೀಕೃಷ್ಣನ ಅವತಾರ. ಹೀಗಾಗಿ ಆ ಕೃಷ್ಣನ ಅವತಾರ ನಮಗೆ ಬಹಳ ಹತ್ತಿರವಾದದ್ದು, ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. ಇಂತಹ ಕೃಷ್ಣನ ಮಹಿಮೆಗಳ ಸ್ಮರಣೆಯನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ಬಹಳ ವೈಭವದಿಂದ ಹಾಲು ಮೊಸರು ಬೆಣ್ಣೆಗಳನ್ನು ಎರಚಿ ಕೃಷ್ಣನ ಸ್ಮರಣೆಯನ್ನು ಮಾಡಿಕೊಂಡು ಆನಂದದಿಂದ ಈ ಕೃಷ್ಣಾಷ್ಟಮಿಯ ವೈಭವವನ್ನು ಆಚರಿಸೋಣ ಅಂತ ಹೇಳ್ತಾ, ಶ್ರೀ ಮಧ್ವಾಚಾರ್ಯರ ವಾಣಿ ಜ್ಞಾನವಾಹಿನಿಯಿಂದ ನಡೆದ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶ್ರೀಕೃಷ್ಣನ ಭಕ್ತರಿಗೆ ಕೃಷ್ಣನ ಅನುಗ್ರಹವನ್ನು ಬಯಸ್ತಾ ಈ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.